ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಏನಂದರೆ ಮೌನಿ ಅಮಾವಾಸ್ಯೆ ಹಾಗಂದ್ರೆ ಏನು, ಅದು ಯಾವ ಮಾಸದಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಮೌನಿ ಅಮಾವಾಸ್ಯೆ ಅನ್ನೋದು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಮಾವಾಸ್ಯೆ. ನಾವು ಒಂದು ವರ್ಷದಲ್ಲಿ 12 ಅಮಾವಾಸ್ಯೆಗಳನ್ನು ನಾವು ಇಲ್ಲಿ ನೋಡಬಹುದು ವರ್ಷದಲ್ಲಿ. ಅಂಥದ್ರಲ್ಲಿ ಈ ಮೌನಿ ಅಮಾವಾಸ್ಯೆ ಕೂಡ ಒಂದು. ಇದು ಮಹಾಕುಂಭ ಮೇಳದ ಸಮಯದಲ್ಲಿ ಬಂದಿರುವಂಥದ್ದು. ಮೌನಿ ಅಮಾವಾಸ್ಯೆ ಎಂದು ಸ್ನಾನ ಮಾಡಿ ದಾನ ಮಾಡೋದ್ರಿಂದ ಪುಣ್ಯ ಫಲಗಳು ಸಿಗುತ್ತೆ ಅನ್ನೋದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ವಿಶೇಷ ಕ್ರಮಗಳಲ್ಲಿ ಉಲ್ಲೇಖನೆ ಮಾಡಿದ್ದಾರೆ ಅವರು. ಶನಿ ದೋಷ ಮತ್ತು ಪಿತೃದೋಷಗಳು ಏನೇ ಇದ್ದರೂ ಕೂಡ ಈ ಟೈಮಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಅಂತಲೇ ಇದನ್ನು ಹೇಳೋದು. ಆ್ಯಕ್ಚುಲಿ ಇದರಲ್ಲಿ ಪರಿಹಾರ ಮಾಡ್ಕೋಬೋದು. ಇದು ಜನವರಿ 29 ಸಂಜೆ ಬಂದಿದೆ. ಇದು ಆ್ಯಕ್ಚುಲಿ ಜನವರಿ 28 ಸಂಜೆಯಿಂದ ಸಂಜೆ 7:35ರಿಂದ 7:35. ಜನವರಿ 28 ಸಂಜೆ 7:35ರಿಂದ ಜನವರಿ 29 ಸಂಜೆ 6:05 ಇದು ಇರುತ್ತೆ. ಇದು ಮೌನಿ ಅಮಾವಾಸ್ಯೆ ಅಂತ ಹೇಳಿ ಆಚರಿಸಲಾಗುತ್ತೆ. ಇದು ಒಳ್ಳೊಳ್ಳೆ ನಮಗೆ ಏನೇನು ಬಯಕೆಗಳಿರ್ಬೋದು, ಒಳ್ಳೊಳ್ಳೆ ಆಸೆಗಳಿರ್ಬೋದು, ಇದನ್ನೆಲ್ಲ ನಾವು ಈ ಸಮಯದಲ್ಲಿ ಬೇಡ್ಕೊಳ್ಳೋದ್ರಿಂದ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಪವಿತ್ರವಾದ ನೀರಲ್ಲಿ ನಾವು ಈಗ ಗಂಗೆಗೆ ಎಲ್ಲ ಮಹಾಕುಂಭ ಮೇಳ ನಡೀತಾ ಇರೋದ್ರಿಂದ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಇವತ್ತು 2ನೇ ಸ್ನಾನ ಕೂಡ ಅಂತ ಹೇಳ್ತಾರೆ ಅಲ್ಲಿ ಮಹಾಕುಂಭ ಮೇಳದಲ್ಲಿ. ಆ್ಯಕ್ಚುಲಿ ಅಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ಗಂಗೆಯಲ್ಲಿ ಸ್ನಾನ ಮಾಡೋದು ಇಲ್ಲ, ಗಂಗಾ ಜಲವನ್ನು ನಾವು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಕೂಡ ನಾವೆಲ್ಲರೂ ಮಹಾಕುಂಭ ಮೇಳಕ್ಕೆ ಹೋಗೋಕ್ಕಾಗೋದಿಲ್ಲ. ಅದರಿಂದ ನಾವು ನಮ್ಗೆ ಗೊತ್ತಿರುವಂಥ ನದಿಗಳಲ್ಲಿ ಸ್ನಾನ ಮಾಡೋದರಿಂದ, ಒಟ್ಟು ಹರಿಯುವ ನೀರಲ್ಲಿ ಸ್ನಾನ ಮಾಡೋದರಿಂದ ನಮಗೆ ಎಲ್ಲ ಪಾಪ ಕರ್ಮಗಳು ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಪಿತೃ ದೋಷಗಳಿದ್ದರೂ ಕೂಡ ಕಡಿಮೆ ಆಗುತ್ತೆ. ಎಲ್ಲ ಕೆಟ್ಟ ಶನಿ ದೋಷಗಳು ಇರ್ಬೋದು, ಎಲ್ಲವೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ ಮೌನಿ ಅಮಾವಾಸ್ಯೆ ಎಂಬುದು ಮೌನದ ಅಮಾವಾಸ್ಯೆ ಅಂತ. ಆದಷ್ಟು ಎಲ್ಲರೂ ಭಕ್ತರು ಮೌನವನ್ನು ಆಚರಿಸ್ಬೇಕು. ಜಾಸ್ತಿ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗೋದು ಈ ಥರ ಎಲ್ಲ ಮಾಡಬಾರ್ದು. ಆಧ್ಯಾತ್ಮಿಕ ದೇವರನ್ನು ಸ್ವಲ್ಪ ನೆನೆಸ್ಕೊತ ಆಧ್ಯಾತ್ಮಿಕ ಕಡೆಗೆ ಗಮನ ಹರಿಸ್ಬೇಕು ಅಂತ ಹೇಳ್ತೀನಿ. ಸ್ನಾನ ಮುಗಿದ ನಂತರ ಗಂಗೆಯಲ್ಲಿ ಸ್ನಾನ ಅಥವಾ ನಾವು ಹರಿಯುವ ನೀರಲ್ಲಿ ಒಳ್ಳೊಳ್ಳೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಬೆಳಗ್ಗೆನೇ ಎದ್ದು ಮುಂಜಾನೆಯೇ ಎದ್ದು ಸ್ನಾನ ಮಾಡಿ ನಂತರ ದೇವರಿಗೆ ಸೂರ್ಯದೇವನಿಗೆ ಅರ್ಘ್ಯವನ್ನೆಲ್ಲ ಅರ್ಪಿಸಬೇಕು. ಸ್ನಾನ ಮಾಡುವವರೆಗೂ ಕೂಡ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ಯಾರಾದ್ರು ಮಾತಾಡೋದಾಗಲಿ ಅದೆಲ್ಲ ಮಾತಾಡಬೇಡಿ. ಸೈಲೆಂಟಾಗಿ ಸ್ನಾನ ಮಾಡಿ. ಅದಲ್ಲದೆ ಧ್ಯಾನ ಪ್ರಾರ್ಥನೆ ಸ್ನಾನ ಮುಗಿದಾಗ ನಂತರ ಧ್ಯಾನ ಪ್ರಾರ್ಥನೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಆಧ್ಯಾತ್ಮಿಕವಾಗಿ ಕೂಡ ದೇವರನ್ನು ನೆನೆಸ್ಕೊಳ್ಳೋದೆಲ್ಲ ಮಾಡಿ. ಮತ್ತು ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ಊಟವನ್ನು ನೀಡ್ಬೋದು. ಇದರಿಂದ ಶುಭ ಫಲಿತಾಂಶಗಳು ಬರ್ತವೆ. ಅದರಿಂದ ಉಪವಾಸನ ಮಾಡೋದ್ರಿಂದ ಒಳ್ಳೆಯದು ಅಂತ ಹೇಳಿದ್ರೆ, ಯಾರ್ಯಾರಿಗೂ ಉಪವಾಸ ಮಾಡೋಕ್ಕಾಗುತ್ತೆ ಅವರೆಲ್ಲ ಉಪವಾಸ ಮಾಡಿ. ಎಲ್ಲರೂ ಮಾಡೋಕ್ಕಾಗಲ್ಲ. ಏಜ್ ಆದವರು ಇರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ಕೆಲವು ನಾರ್ಮಲ್ ಜನಗಳಿಗೂ ಕೂಡ ಮಾಡೋಕ್ಕಾಗಲ್ಲ. ಮಾಡುವಂಥವ್ರು ಮಾಡಿ ಉಪವಾಸ, ಒಂದು ದಿನ ಉಪವಾಸವನ್ನು ಮಾಡಿ. ಇದರಲ್ಲಿ ಮೌನಿ ಅಮಾವಾಸ್ಯೆ ದಿನ ಆದಷ್ಟು ದಾನಗಳು ಮಾಡೋದು ಒಳ್ಳೆಯದು. ಹಾಲು, ಸಕ್ಕರೆ, ಎಣ್ಣೆ ಈ ಥರ ಪದಾರ್ಥಗಳು, ಹಾಲು, ಸಕ್ಕರೆ ಇಂಥದ್ದನ್ನು ಬಡವರಿಗೆ ಇರ್ಬೋದು, ದೇವಸ್ಥಾನಕ್ಕೆ ಇರ್ಬೋದು ಕೊಡೋದ್ರಿಂದ ನಮಗೆ ಒಳ್ಳೆಯ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಏನು ಮಾಡಬಾರ್ದು ಮೌನಿ ಅಮಾವಾಸ್ಯೆ ದಿನ ಅಂತ ಹೇಳಿದ್ರೆ, ನಾನ್ ವೆಜ್ ಎಲ್ಲ ತಿನ್ನಬಾರ್ದು. ಮಾಂಸ, ಮದ್ಯದ ಈ ಥರ ಎಲ್ಲ ತಪ್ಪಿಸ್ಬೇಕು. ಆದಷ್ಟು ಸಸ್ಯಾಹಾರಿ ಊಟವನ್ನು ತಿನ್ನಬೇಕು. ಆದಷ್ಟು ಸುಳ್ಳು ಹೇಳೋದನ್ನು ಕಡಿಮೆ ಮಾಡಬೇಕು. ನಕಾರಾತ್ಮಕ ಶಕ್ತಿ ಕಡೆಗೆ ಅದು ಪರಿಣಾಮ ಬೀರುತ್ತೆ. ಆದಷ್ಟು ಮೌನವಾಗಿರಲು ಪ್ರಯತ್ನಿಸಿ. ಜಾಸ್ತಿ ಗಲಾಟೆಗಳು, ಜಗಳಗಳು ಮಾಡ್ಕೊಳಕ್ಕೆ ಹೋಗಬೇಡಿ. ಅದಲ್ಲದೆ ಜಾಸ್ತಿ ನಿದ್ದೆ ಮಾಡೋದನ್ನು ಕೂಡ ಈ ಟೈಮಲ್ಲಿ ತಪ್ಪಿಸಿ ಅಂತ ಹೇಳ್ತೀನಿ. ಮೌನಿ ಅಮಾವಾಸ್ಯೆನ ಒಳ್ಳೆ ರೀತಿ ದೇವ್ರನ್ನ ದರ್ಶನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.